ತುಳುನಾಡಲ್ಲಿ ಒನ್ ಆಫ್ ದ ಟಾಪ್ ಡೈರೆಕ್ಟರ್ ಅಂದರೆ ದೇವದಾಸ್ ಕಾಪಿಕಾಡ್. ಇವರ ಹೆಸರು ತುಳುನಾಡು ಜನ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಆದರೆ ಕನ್ನಡ ಜನಕ್ಕೆ ಸ್ವಲ್ಪ ಜನಕ್ಕೆ ಗೊತ್ತಿರುವಂಥದ್ದು. ಆದರೆ ಈಗ ಆ ಒಂದು ಪ್ರಯತ್ನ ಇದೆ. ಅವರು ಕನ್ನಡ ಚಿತ್ರರಂಗಕ್ಕೆ ಈಗಾಗಲೇ ಪಾದಾರ್ಪಣೆ ಮಾಡಿದ್ದಾರೆ ಒಂದು ಸಿನಿಮಾ ಮೂಲಕ. ಆದರೆ ಈಗ ನಿರ್ದೇಶನಕ್ಕೆ ಅವರು ಕೈ ಹಾಕಿದ್ದಾರೆ, ಡೈರೆಕ್ಟರ್ ಕ್ಯಾಪ್ ತೊಟ್ಟಿದ್ದಾರೆ. ಕನ್ನಡದಲ್ಲಿ ಯಾವ ಸಿನಿಮಾ ಮಾಡ್ತಿದ್ದಾರೆ ಅನ್ನುವಂಥದ್ದು ಈ ಪೋಸ್ಟರ್ ನೋಡಿದ್ರೇ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಈ ಪ್ರಸಂಗ ಹೇಳೋದಕ್ಕೆ ಇವತ್ತು ದೇವದಾಸ್ ಸರ್ ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ. ತುಳುನಾಡು ಜನರಿಗೆ ಒಂದು ರೀತಿ ನೀವು ಒಂದು ಬೇರೆ ಲೆವೆಲ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಚಿರಪರಿಚಿತರು. ಕನ್ನಡ ಚಿತ್ರರಂಗ ಜನರು ಪ್ರೇಕ್ಷಕರು ನಿಮ್ಮನ್ನು ಯಾವ ರೀತಿ ಆಕ್ಸೆಪ್ಟ್ ಮಾಡ್ತಾರೆ ಅಂದ್ಕೊಂಡಿದ್ದೀರಾ? ಕನ್ನಡ ಅಂದರೆ ನಮ್ಮ ಜೀವನದಲ್ಲಿ ನಾವು ಕನ್ನಡ ಸಿನಿಮಾ ನೋಡಿಯೇ ಬೆಳೆದವರು. ತುಳು ಸಿನಿಮಾ ಇರಲಿಲ್ಲ, ಭಾಳ ಕಮ್ಮಿ ಇತ್ತು ಆವಾಗ. ನಮ್ಮ ಮೇರು ನಟರನ್ನು, ನಮ್ಮ ಹೊರ ನಟರನ್ನು, ಡಾಕ್ಟರ್ ರಾಜ್ಕುಮಾರ್, ವಿಷ್ಣು ಸರ್, ಅಂಬರೀಷ್ ಸರ್ ಇವರನ್ನೆಲ್ಲ ನೋಡಿ ಬೆಳೆದವರು. ಆಸೆ ಇತ್ತು ನಮಗೂ, ಸಿನಿಮಾ ಕನ್ನಡದಲ್ಲಿ ಬರಬೇಕು, ಸಿನಿಮಾ ಮಾಡಬೇಕು. ಈಗ ನಿರ್ದೇಶನದ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನನಗೆ ಭಾಳ ಸಂತೋಷ ಆಗಿದೆ. ಖಂಡಿತವಾಗಿ ಕನ್ನಡ ನಾಡಿನ ನಮ್ಮ ಪ್ರೇಕ್ಷಕರು ಖಂಡಿತ ಬಿಟ್ಟು ಹಾಕೋದಿಲ್ಲ, ಯಾರನ್ನೂ ಬಿಡಲಿಲ್ಲ. ಅವರು ಎಲ್ರಿಗೂ ಆಶೀರ್ವಾದ ಮಾಡಿದ್ದಾರೆ. ತುಳುನಾಡಿನಿಂದ ಬಂದ ನಾನೊಬ್ಬ ಚಿಕ್ಕ ಕಲಾವಿದನಿಗೆ ಅವರ ಆಶೀರ್ವಾದ ಖಂಡಿತ ಇದೆ ಅಂತ ನಾನು ಭಾವಿಸಿದ್ದೀನಿ. ಸರ್, ಒಂದು ರೀತಿ ದೊಡ್ಡ ಕಲಾವಿದರು ನೀವು. ರಂಗಭೂಮಿಯಿಂದ ಹಿಡಿದು ಈಗಿನ ಸಿನಿಮಾವರೆಗೂ ನಿಮಗೆ ಎಲ್ಲವೂ ತರಬೇತಿ ಇದೆ, ಜೊತೆಗೆ ಆ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸಹ ಇದೆ. ಆದರೆ ತುಳು ಸಿನಿಮಾಗೂ ಕನ್ನಡ ಸಿನಿಮಾಗೂ ವ್ಯತ್ಯಾಸ ಏನಿದೆ ಸರ್? ತುಂಬ ಇದೆ ಅಮ್ಮ, ತುಂಬ ಇದೆ. ತುಳು ಅಂದರೆ ಅದು ಮದರ್ ಲ್ಯಾಂಗ್ವೇಜ್. ಅದು ಅದರಲ್ಲಿ ನಾವು ಸಿನಿಮಾ ಮಾಡೋದು ನಮಗೆ ಭಾಳ ಈಸಿ. ಅದು ಕನ್ನಡ ಅಂದರೆ ಸ್ವಲ್ಪ ಭಯ ಆಗಿರುತ್ತೆ. ಅಂದರೆ ಕನ್ನಡ ಎಲ್ಲರೂ ಮೆಚ್ಚುವಂಥ ಸಿನಿಮಾ ಆಗಬೇಕು, ಒಂದು ಮೆಚ್ಚುವಂಥ ಕಥೆ ಆಗಬೇಕು. ಆಮೇಲೆ ಅಭಿನಯದಲ್ಲೂ ಎಲ್ಲೂ ತುಳುವಿನಲ್ಲಿ ಸ್ವಲ್ಪ ತಪ್ಪಿದರೂ ನಮ್ಮವರು ಸುಧಾರಿಸ್ಕೊಂಡು ಹೋಗ್ತಾರೆ. ಆದರೆ ಕನ್ನಡ ಅಂತ ಕೂಡಲೇ ಸ್ವಲ್ಪ ಭಯ ಭಕ್ತಿಯಿಂದ ಈ ಸಿನಿಮಾ ಮಾಡಿದ್ದೀವಿ, ಹೆದರಿಕೆಯಿಂದ ಮಾಡಿದ್ದೀವಿ. ನಮಗೆ ಅಂಥ ಒಂದು ಚಾನ್ಸನ್ನು ನಮ್ಮ ರವಿಕುಮಾರ್ ಅವರು, ರಾಷ್ಟ್ರಕೂಟ ಫಿಲ್ಮ್ಸ್ ಅವರು ಕೊಟ್ಟರು. ನಾನು ಮಾಡಿದ್ದೇನೆ, ನಿಮ್ಮ ಆಶೀರ್ವಾದ ಬೇಕಷ್ಟೇ. ಸರ್, ನಿಮಗೆ ಯಾಕೆ ಕನ್ನಡದಲ್ಲಿ ನಿರ್ದೇಶನ ಮಾಡಬೇಕು ಅನ್ನೋ ಒಂದು ಹಠ ಬಂತು, ಆ ತಲೆಗೆ ಬಂತು? ಇಲ್ಲ, ಹಠ ಬರಲಿಲ್ಲ. ನನಗೆ ಒಂದು ಆಸೆ ಇರುತ್ತಲ್ಲ, ಎಲ್ರಿಗೂ ಒಂದೊಂದು ಆಸೆ ಇರುತ್ತೆ. ನನ್ನ ಆಸೆ ಏನಿತ್ತು ಆವಾಗಲೇ ನನಗೆ ಒಂದು ಕರೆ ಬಂತು, ಬ್ಯಾಂಗ್ಳೂರಿನಿಂದ ಬರಬೇಕು. ರಾಷ್ಟ್ರಕೂಟ ಫಿಲ್ಮ್ಸ್ನ ರವಿ ಅಣ್ಣ ನನ್ನನ್ನು ಕರೆದ್ರು, ನೀವು ನನ್ನ ಮಗನಿಗೆ ಒಂದು ಸಿನಿಮಾ ಮಾಡಿ ಅಂತ ಹೇಳಿದರು. ಒಮ್ಮೆ ನನಗೆ ನಾನು ರೋಗಿ ಬಯಸಿದ್ದು ಹಾಲು ಗಾದೆ ಇದೆಯಲ್ಲ, ಅದೇ ಥರ ಆಯಿತು. ಸಿನಿಮಾ ಮಾಡಿದೆ. ಭಾಳ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ. ನಮ್ಮ ಬಳ್ಳಿ ಮೂವೀಸ್ ಒಂದು ತಂಡ, ಭಾಳ ಸ್ಟ್ರಾಂಗ್ ತಂಡ. ನನ್ನ ಮಗ ಅರ್ಜುನ್ ಕಾಪಿಕಾಡ್ ಅದರಲ್ಲಿ ಅಸೋಸಿಯೇಟ್ ಡೈರೆಕ್ಟರಾಗಿ ಕೆಲಸ ಮಾಡಿದ್ದಾನೆ. ಮತ್ತು ಒಂದು ಟೀಮ್ ವರ್ಕ್ ಇದೆ, ಒಂದು ನಾನು ಒಬ್ಬನೇ ಅಲ್ಲ, ಅದೊಂದು ಟೀಮ್ ವರ್ಕ್. ಇದರಿಂದ ಸಾಧ್ಯ ಆಯಿತು. ಸುಮಾರು ಸಿನಿಮಾಗಳನ್ನು ನೀವು ಕನ್ನಡದಲ್ಲಿ ನೋಡಿದ್ದೀರಾ ಅಂತ ಹೇಳಿದ್ರಿ. ನಿಮಗೆ ಫೇವ್ರೆಟ್ ಡೈರೆಕ್ಟರ್ ಅಂತ ಇರ್ಬೋದು, ಅಥವಾ ನೀವು ಫಾಲೋ ಮಾಡುವಂಥ ಡೈರೆಕ್ಟರ್ ಯಾರು ಸರ್? ಫೇವ್ರೆಟ್ ಅಂದರೆ ಪುಟ್ಟಣ್ಣ ಕಣಗಾಲ್ ಅವರು. ಪುಟ್ಟಣ್ಣ ಕಣಗಾಲು ಅವರನ್ನು ನಾನು ನಿರ್ದೇಶನ ಪುಟ್ಟಣ್ಣ ಕಣಗಾಲ್ ಅಂತ ನೋಡಿದರೆ ಸಾಕು, ನಾನು ನೋಡ್ತಾ ಇದ್ದೆ ಸಿನಿಮಾ ನೋಡಲಿಕ್ಕೆ ಅಂತ. ನನ್ನ ಫೇವ್ರೆಟ್ ಬಾಲಚಂದ್ರ ಅವರು. ಆಮೇಲೆ ಕನ್ನಡದಲ್ಲಿ ತುಂಬ ಮಂದಿ ಇದ್ದಾರೆ, ಎಲ್ಲ ಒಳ್ಳೆ ನಿರ್ದೇಶಕರಿದ್ದಾರೆ. ಅಂಥದ್ರಲ್ಲಿ ನನಗೆ ಪುಟ್ಟಣ್ಣ ಅಂದರೆ ತುಂಬ ಇಷ್ಟ. ಸರ್, ಇತ್ತೀಚೆಗೆ ನೀವು ಕನ್ನಡದಲ್ಲಿ ನೋಡಿರೋಂಥ ಸಿನಿಮಾ ಯಾವುದು? ಕನ್ನಡ ಸಿನಿಮಾ ಎಲ್ಲ ಸಿನಿಮಾ ನೋಡ್ತೀನಿ ನಾನು. ದರ್ಶನ್ ಸರ್ ಇದು ಕಾಂಟೇರ ನೋಡಿದ್ದೀನಿ, ಮೊನ್ನೆ ನೋಡಿದ್ದೀನಿ. ಆಮೇಲೆ ಸುದೀಪ್ ಸರ್ ಇದು ಯಾವ ಸಿನಿಮಾನು ಬಿಡೋದಿಲ್ಲ. ಕನ್ನಡ ಸಿನಿಮಾ ನಾವು ನೋಡ್ತೀವಿ. ಫಸ್ಟೇನೇ ಹೋಗಿ ನಮ್ಮ ಟೀಮ್ ಫುಲ್ಲು ಸಿನಿಮಾ ನೋಡಲೇಬೇಕು. ನಾವು ಕನ್ನಡಿಗರಾಗಿ, ನಾವು ತುಳುವರಾಗಿ ಕನ್ನಡ ಸಿನಿಮಾವನ್ನು ನೋಡಲೇಬೇಕು. ನಾವು ನೋಡ್ತಾಯಿದ್ದೀವಿ. ರಮೇಶ್ ಅರವಿಂದ್ ಸರ್ ತುಂಬ ಸ್ಪೆಷಲ್ ಅಂತ ಕೇಳ್ಪಟ್ವಿ ನಿಮ್ಮ ಜೀವನದಲ್ಲಿ. ಯಾಕಂದರೆ ವೆಂಕಟಯ್ಯನ ಸಂಕಟ ಸಿನಿಮಾದಲ್ಲಿ ನೀವೊಂದು ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ರೆ, ಅದು ಆ ಒಂದು ಮೆಲುಕು ಹಾಕೋದಾದರೆ ಕ್ಷಣಗಳು ಅಂದರೆ ರಮೇಶ್ ಸರ್ ಅವರು ನನ್ನನ್ನು ಕರೆದಿದ್ದೇ ಒಂದು ದೊಡ್ಡ ನನಗೆ ಆಶ್ಚರ್ಯ ಆಗಿದೆ. ಅದೊಂದು ಅನುಭವನೇ ಬೇರೆ. ಅದ್ರ ಜೊತೆಗೆ ನಾನು ಆವಾಗಲೇ ಹೇಳಿದ ಹಾಗೆ ನನ್ನನ್ನು ಒಂದು ಮಗು ಥರ ನೋಡ್ಕೊಂಡಿದ್ದಾರೆ ಅವರು. ನಾನು ಹೊಸಬ ಕನ್ನಡ ಚಿತ್ರರಂಗಕ್ಕೆ ಅಂತ ನಾನು ನೋಡಲಿಲ್ಲ. ಎಲ್ಲಿದ್ದರೂ ನಾನು ಎಲ್ಲಿ ನಿಂತಿದ್ದರೂ ಸಾರಿಗೊಂದು ಚೇರ್ ಹಾಕ್ರಪ್ಪ. ಮತ್ತು ನನ್ನನ್ನು ಕರೆದು ಸಿನಿಮಾದ ಬಗ್ಗೆನೇ ಮಾತಾಡ್ತಾಯಿದ್ರು. ಅದು ನನಗೆ ಭಾಳ ಇಷ್ಟ. ಅವರಂದರೆ ನನಗೆ ತುಂಬ ಇಷ್ಟ. ಅವ್ರ ನನಗೆ ಅಂಥ ಪಾತ್ರವನ್ನು ಕೊಟ್ಟಿದ್ದಾರೆ, ನನಗೆ ಈಕ್ವಲ್ ಪಾತ್ರ ಕೊಟ್ಟಿದ್ದಾರೆ. ರಮೇಶ್ ಸರ್ದು ನನ್ನ ಪಾತ್ರ, ಲಡ್ಡು ಪಾತ್ರ, ಅದು ಈಕ್ವಲ್ ಪಾತ್ರ. ಅದರಲ್ಲಿ ತುಂಬ ಪ್ರಶಂಸೆ ಬಂತು. ಆ ಟೈಮಲ್ಲಿ ತುಂಬ ಸಿನಿಮಾ ಬಂತು. ಆಮೇಲೆ ನಾನು ಮಾಡಲಿಕ್ಕೆ ಆಗಲಿಲ್ಲ, ಅಂದರೆ ರಂಗಭೂಮಿಯಲ್ಲಿ ಬ್ಯುಸಿ ಇರೋದ್ರಿಂದ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ಅದರ ಕ್ರೆಡಿಟ್ ಗೋಸ್ ಟು ರಮೇಶ್ ಸರ್. ಅದು ಸರ್, ಕೊನೆಯದಾಗಿ ಕನ್ನಡ ಚಿತ್ರರಂಗದಲ್ಲಿ ಯಾವ ನಟನಿಗೆ ನೀವು ನಿರ್ದೇಶನ ಮಾಡಬೇಕು ಅಂತ ಆಸೆ ಪಟ್ಟಿದ್ದೀರಾ? ಸದ್ಯಕ್ಕೆ ಆಸೆ ಮಾಡೋದಿಲ್ಲ. ನೋಡಿ, ಅವಕಾಶ ಸಿಕ್ಕರೆ ಖಂಡಿತ ಮಾಡ್ತೀನಿ.
ನೆಕ್ಸ್ಟ್ ಕನ್ನಡ ಪಿಕ್ಚರ್ ಮಾಡ್ತೀವಿ. ನಮ್ಮ ಮಗನಿಗಾಗಿ ಒಂದು ಸಿನಿಮಾ ನಾವು ಲಾಂಚ್ ಮಾಡ್ತಾಯಿದ್ದೀವಿ ಒಂದು ದೊಡ್ಡ ಬಜೆಟಲ್ಲಿ. ಅದರ ಕೆಲಸ ನಡೀತಾ ಇದೆ. ನೆಕ್ಸ್ಟ್ ಆ ಸಿನಿಮಾ ಮಾಡ್ತಾಯಿದ್ದೀವಿ. ಫೆಬ್ರವರಿ 16ಗೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಮೋಸ್ಟ್ಲಿ 16ಗೆ ರಿಲೀಸ್ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇದಿಷ್ಟು ದೇವದಾಸ್ ಅವರ ಮಾತಾಗಿತ್ತು. ಅಂದರೆ ಈಗಾಗಲೇ ತುಳುನಾಡಿನಲ್ಲಿ ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ, ಫೇಮಸ್ ಕೂಡ ಆಗಿದ್ದಾರೆ. ಇವರ ಹೆಸರು ಕೇಳಿದ್ರೆ ಎಲ್ಲರೂ ಒಂದು ಮೈಯಲ್ಲಿರೋ ರೋಮ ನಿಂತ್ಕೊಳುತ್ತೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವರು ಕೊಟ್ಟಿರುವಂತಹ ಸಿನಿಮಾಗಳು ಆಗಿದ್ದಾವೆ ತುಳುನಾಡಲ್ಲಿ. ಕನ್ನಡ ಜನರಿಗೆ ಇವರು ಹೊಸಬರು ಅಂತಲೇ ಹೇಳ್ಬೋದು. ಆದರೆ ಈ ಒಂದು ಸಿನಿಮಾ ಮೂಲಕ ಅವ್ರು ಯಾವ ರೀತಿ ಛಾಪನ್ನು ಮೂಡಿಸ್ತಾರೆ, ಒಂದು ಹೊಸ ಎಕ್ಸ್ಪೆರಿಮೆಂಟ್ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಹರೀಶ್ ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು.